ಗತಕಲಿ ಕೃಷ್ಣ ಶಕ 5126ರ ಕೋಹಿನಾಮ ಸಂವತ್ಸರದ ಉತ್ತರಾಯಣದ ವಸಂತ ಋತುವಿನ ವೈಶಾಖ ಮಾಸದ ಕೃಷ್ಣ ಪಕ್ಷದ ಈ ಬಿದಿಗೆಯ ಶುಭ ಶನಿವಾರ ಸಂಜೆ ದೈವಜ್ಞ ಬ್ರಾಹ್ಮಣ ಸಖಿ ಸಂಘದವರು ಆಚರಿಸುತ್ತಿರುವಂತಹ ನೆಮ್ಮದಿ ಕಾರ್ಯಕ್ರಮಕ್ಕೆ ಅತ್ಯಂತ ನೆಮ್ಮದಿಯಿಂದ ಸಂತೋಷದಿಂದ ಸಂಭ್ರಮದಿಂದ ಬಂದಂತಹ ಪುಟ್ಟ ಮಗುನಲ್ಲಿ ಬಿಟ್ಟೆ ಆ ಮಗುನ ಸೇರಿಸ್ಕೊಂಡ್ಬಿಟ್ಟು, ಯಾಕಂದ್ರೆ ಒಂದಾದ್ರೂ ಮಗು ಬಂದಿದೆಯಲ್ಲ ಅದು ಸಂತೋಷ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದವ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಅಂತ ನಾವು ದೀಪ ಬೆಳಗಿಸ್ತೀವಿ. ಮನೆಯಲ್ಲಿ ದೀಪ ಬೆಳಗಿಸೋದೇ ಹೆಣ್ಮಕ್ಳು. ಆದರೆ ಹೊರಗಡೆಗೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ, ನಾನು ಒಬ್ಬಳೆ ಹೆಣ್ಮಗಳು ಇರ್ತೀನಿ, ಎಲ್ಲ ಗಂಡಸರು ಇರ್ತಾರೆ, ಮೊದಲು ಅವ್ರು ಹಚ್ಚಕ್ಕೆ ಹೋಗ್ತಾರೆ. ಆದರೆ ಒಂದ್ಸಲ ಪಾಪ ತುಂಬ ಹಿರಿಯರು ನನಗೆ ಹಚ್ಚಕ್ಕೆ ಕೊಟ್ಟರು. ನನಗೆ ಆಶ್ಚರ್ಯ ಆಯಿತು, ತಲೆಯಲ್ಲಿ ಒಂದು ಕರಿ ಕೂದಲಿಲ್ಲ, ಅಷ್ಟು ಹಿರಿಯರು ನನಗೆ ಹಚ್ಚಕ್ಕೆ ಕೊಡ್ತಾ ಇದ್ದಾರಲ್ಲ ಅಂತ. ಸ್ವಾಮಿ ತಾವು ಹಚ್ಚಿ, ತಾವು ಹಿರಿಯರು ಅಂತಂದೆ. ಅದಕ್ಕೆ ಇಲ್ಲ ತಾಯಿ ನೀವು ಹಚ್ಚಿ ಅಂದರು. ಇಲ್ಲ ಸ್ವಾಮಿ ತಾವು ಹಚ್ಚಿ ಅಂತಂದೆ. ಇಲ್ಲ ತಾಯಿ, ನಾವು ರಾಜಕಾರಣಿಗಳು ಹಚ್ಚಿದ್ರೆ ಭಗ್ಗಂತ ಬೆಂಕಿ ಹೊತ್ತಿ ಉಳಿಯುತ್ತೆ, ನೀವು ಹೆಣ್ಮಕ್ಳು ಹಚ್ಚಿದ್ರೆ ನಂದಾದೀಪವಾಗಿ ಸೌಭಾಗ್ಯವತಿ ಅಂತ ಇಲ್ಲ ನಂದಾದೀಪ. ಹಾಗಾಗಿ ಅವತ್ತಿನ ನಾನು ಏನು ಮಾಡ್ತೀನಿ ಅಂದರೆ, ದೀಪ ಹಚ್ಚಕ್ಕೆ ನಾನು ಒಬ್ಬಳೇ ಹೋಗೋದಿಲ್ಲ, ಎಲ್ಲ ಹೆಣ್ಮಕ್ಳನ್ನ ಮಕ್ಕಳನ್ನ ಕರೆದ್ಬಿಟ್ಟು ಒಟ್ಟಿಗೆ ಹಿಡ್ಕೊಂಡು ದೀಪ ಹಚ್ತೀನಿ. ಯಾಕೆ ಅಂತಂದರೆ, ದೀಪದಲ್ಲಿ ಇರೋ ಎಣ್ಣೆ ಅಜ್ಞಾನದ ಸಂಕೇತ, ಅದು ಅಹಂಕಾರ. ಎಣ್ಣೆ ಅಹಂಕಾರದ ಸಂಕೇತ. ಆ ಉರಿಯೋ ಬತ್ತಿ ಇದೆಯಲ್ಲ, ಅದು ಅಜ್ಞಾನದ ಸಂಕೇತ. ನಾವು ನಮ್ಮಲ್ಲಿರೋ ಅಹಂಕಾರವನ್ನು ಇಂಗಿಸಿ ಅಜ್ಞಾನವನ್ನು ಉರಿಸಿ ಸುಜ್ಞಾನದ ಬೆಳಕನ್ನು ಸುತ್ತಲೂ ಪಸರಿಸಬೇಕು ಅನ್ನೋದು. ಹಾಗಾಗಿ ನಾವು ಮಹಿಳೆಯರು ಎಲ್ಲಿ ಹೋದರೂ ಕೂಡ ಕೇವಲ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ, ಅಷ್ಟು ಬಡವರಿಗೆ ಇವರಿಗೆ ಎಲ್ಲರಿಗೂ ಮಾಡ್ತಾ ಇರೋದನ್ನ ಪುಷ್ಪಕ ಹೇಳಿದ್ರು. ನಿಜವಾಗ್ಲೂ ಯಾರು ಪರನಿಗಾಗಿ ಬದುಕ್ತಾರಲ್ಲ ಅವರು ಬದುಕಿನ ಹಾಗೆ, ಅದು ಹೃದಯ ಹೊಂದಿಕೆ. ಯಾರು ತಮಗಾಗಿ ಬದುಕ್ತಾರಲ್ಲ ಅವರು ಹೃದಯ ಕಳ್ಕೊಂಡವರು, ನಾವು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಮಾಡ್ತಾ ಹೋಗ್ತಾರಲ್ಲ, ಅದು ಹೃದಯ ಶೂನ್ಯತೆ, ಅವರು ಬದುಕಿದ್ರು ಸತ್ತಾಗೆ. ಹಾಗಾಗಿ ನೀವು ಇಲ್ಲಿ ಸೇರಿದಂಥವರು ಕೇವಲ ನೋಡೋದು ಮಾತ್ರ ಸುಂದರಿಯರಲ್ಲ, ನಿಮ್ಮ ಹೃದಯ ಕೂಡ ಅಷ್ಟೇ ಸುಂದರವಾಗಿದೆ. ನೋಡ್ತಾ ಇದ್ದಂಗೆ ನಿಮ್ಮ ನೌಕ ಆರೋಗ್ಯವನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಇನ್ನು ಆರೋಗ್ಯಕ್ಕೂ ಆಧ್ಯಾತ್ಮಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ಆರೋಗ್ಯ ಅಂತಂದರೆ ಆಧುನಿಕವಾಗಿರೋದು. ಈಗ ಕಾರ್ಡಿಯಾಲಜಿ ಪ್ರೊಫೆಸರ್, ಅದರಿಂದ ಕಾರ್ಡಿಯಾಲಜಿನಲ್ಲಿ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಪ್ರೊಫೆಸರ್ ಆದವರು, ಅವ್ರ ಬಗ್ಗೆ ಏನು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾರೆ. ಆಧ್ಯಾತ್ಮ ಅಂತಂದರೆ ಅದು ಹಳೆಯದು, ಬಾಲ್ಯ ಕಾಲದ್ದು ಅಂತ ನೀವು ಅನ್ಕೋಬಹುದು. ಅಷ್ಟೇ ಅಲ್ಲ, ಆರೋಗ್ಯ ಅಂತಂದರೆ ಯುವಕರಿಗೆ ಮಕ್ಕಳಿಗೆ ಬೇಕಾಗಿರೋದು, ಆಧ್ಯಾತ್ಮ ಅಂದರೆ ಮುದುಕರಿಗೆ ಅಂತ ತಿಳ್ಕೊಳ್ಬೋದು. ಆದರೆ ನಿಜವಾಗ್ಲೂ ನೋಡಿದರೆ ಆರೋಗ್ಯ ಆಧ್ಯಾತ್ಮ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಆರೋಗ್ಯ ಇಲ್ಲದೆ ಆಧ್ಯಾತ್ಮ ಇಲ್ಲ, ಆಧ್ಯಾತ್ಮ ಇಲ್ಲದೆ ಆರೋಗ್ಯ ಇರೋದಿಲ್ಲ. ಇದನ್ನ ನನ್ನ ಮಾತಿನಲ್ಲಿ ನಿಮ್ಗೆ ತಿಳಿಸ್ಕೊಳ್ತೀನಿ. ಬಹುಶಃ ನೀವು ಕೂಡ ಹೋಗ್ತೀವಿ. ಎಷ್ಟೋ ಜನ ಬರ್ತಾರೆ, ಡಾಕ್ಟ್ರೆ ಏನಾದರೂ ಮಾಡಿ, ಎಷ್ಟಾದ್ರೂ ಖರ್ಚಾಗಲಿ ಸರಿ ಮಾಡಿ ಅಂತ. ಅವ್ರು ಏನಂದ್ರೆ ದುಡ್ಡು ಕೊಟ್ಟರೆ ಏನಾದರೂ ಮಾಡ್ಬೋದು, ಹೆಂಗಾದ್ರೂ ಡಿವೈಡ್ ಮಾಡ್ಬೋದು, ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ ಎಲ್ಗೋದಿಲ್ಲ, ವೈದ್ಯ ನಾರಾಯಣ ಹರಿ ಅಂತಾರೆ. ಇಲ್ಲ, ವೈದ್ಯ ನಾರಾಯಣನೂ ಅಲ್ಲ, ನಾವು ದೇವರು ಅಲ್ಲ. ಅದನ್ನ ಒಂದ್ಸಲ ಅಂಕಣ ಬರ್ತಿದ್ದೆ, ವೈದ್ಯ ದೇವರು ಅಲ್ಲ, ದೇವನು ಅಲ್ಲ ಅಂತ. ಧನ ಪಿಶಾಚಿ ಆದ್ರೆ ಮಾತ್ರ ಪಿಶಾಚಿ ಆಗ್ತಾರೆ. ಆದರೆ ಯಾರು ವೈದ್ಯರು ನಿಜವಾಗ್ಲೂ ಆರೋಗ್ಯಕ್ಕಾಗಿ ಇನ್ನೊಬ್ಬರ ಜೀವಕ್ಕಾಗಿ ಶ್ರಮಿಸ್ತಾರಲ್ಲ, ಅವರು ನಿಜವಾಗ್ಲೂ ಸಾಧ್ಯ ಇಲ್ಲ. ಇದಕ್ಕೆ ಹೇಳ್ತಾರೆ, ಶರೀರೇ ಜರ್ಜರಿ ಕೂತೆ ಕಳೆಬರೆ ಬನ್ನಿ ಕಳೆಬರೆ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಅಂದ್ರೆ ಶರೀರ ರೋಗದ ಧೂಳಾಗ್ಬಿಟ್ಟಿದೆ, ಜರ್ಜರಿತವಾಗ್ಬಿಟ್ಟು ಹೆಣದ ಹಾಗಾಗಿದೆ. ಅಂಥ ಸಮಯದಲ್ಲಿ ಔಷಧಿ ಯಾವುದು? ಗಂಗಾಜಲ. ಜಾಹ್ನವೀ ತೋಯಂ ಅಂದ್ರೆ ಗಂಗಾಜಲವೇ ಔಷಧಿ. ವೈದ್ಯ ಯಾರು? ನಾರಾಯಣ. ಇದನ್ನೇ ಭಗವದ್ಗೀತೆ ಕೂಡ ಹೇಳ್ತಾರೆ, ನಾವು ಬದುಕಿನಲ್ಲಿ ಏನೇ ಮಾಡಲಿ ಸಾಯೋ ಹೊತ್ತಿನಲ್ಲಿ ಪರಮಾತ್ಮನ ಹೆಸರನ್ನು ನೆನೆಸ್ಕೊಂಡ್ರೆ ಸಾಕು, ಮುಕ್ತಿ ಸಿಕ್ಕುತ್ತೆ ಅಂತ. ಅದು ಆಧ್ಯಾತ್ಮ. ಹಾಗಾಗಿ ನಾವು ಆರೋಗ್ಯ ಆಧ್ಯಾತ್ಮ ಎರಡೂ ಕೂಡ ನಾವು ಮಾಡಬೇಕು ಅಂತಂದ್ರೆ ಬದುಕಿನಲ್ಲಿ ನಮ್ಮ ಅರಿವು ಜಾಗೃತಿ ಆಗಬೇಕು. ಯಾವುದು ಮುಖ್ಯ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಆರೋಗ್ಯ ಬೇಕು ಅಂತಂದ್ರೆ ಆರನ್ನ ಯೋಗ್ಯವಾಗಿ ಇಟ್ಕೊಳ್ಳೋದು. ಆರನ್ನ ಯೋಗ್ಯವಾಗಿ ಇಟ್ಕೊಂಡ್ರೆ ಆರೋಗ್ಯ. ಯಾವುದು ಆರು? ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನ ಯೋಗ್ಯವಾಗಿ ಇಟ್ಕೊಂಡ್ರೆ ಆರೋಗ್ಯ ತಾನಾಗೆ ಇರುತ್ತೆ. ಉದಾಹರಣೆಗೆ ಕಾಮ ಅಂತ ಕೇಳಿದ್ರೆ, ಕಾಮ ವಿಕಾರ ಆದರೆ ಒಂದು ಕಾಲಿಗೆ ಹೇಳ್ತಾ ಇದ್ರಲ್ಲ, ತಂದೆ ತಾಯಿ ಪುಣ್ಯ ಮಕ್ಕಳಿಗೆ ಬರುತ್ತೆ ಅಂತ. ಈಗ ಮಕ್ಕಳು ಪಾಪ ತಂದೆ ತಾಯಿಗೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ, ಯಾಕಂದ್ರೆ ಕಾಮ ವಿಕಾರ. ಈ ಕಾಮ ವಿಕಾರದಿಂದ ಏನಾಗುತ್ತೆ? HIV, ಏಡ್ಸು, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ನಾನಾ ಥರದ ಕಾಯಿಲೆಗಳು, ಸಿಫಿಲಿಸು ಎಲ್ಲ ಬರುತ್ತೆ. ಇದು ಕಾಮ ವಿಕಾರ ಆದಂತಹ ವ್ಯಕ್ತಿಗೆ. ಹಾಗಾಗಿ ಕಾಮನೆ ಅಂತಂದ್ರೆ ಎರಡು ಥರ, ಒಂದು ಸೆಕ್ಷುವಲ್, ಇನ್ನೊಂದು ಅದು ಬೇಕು 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 ಅನ್ನೋದಿದೆಯಲ್ಲ, ಅದು ಕೂಡ ಕಾಮನೆ. ಅದಕ್ಕೆ ಆಸೆ ಅಂತೀವಿ. ಅದಕ್ಕೆ ಶರಣರು ಆಸೆ ಭವದ ಬೀಜ ಅಂತಾರೆ. ಈ ಭವಬಂಧನಕ್ಕೆ ಬೀಜ ಯಾವುದು ಅಂತಂದ್ರೆ ಈ ಆಸೆ. ಆಸೆ ದುರಾಸೆ ಆಗುತ್ತೆ, ದುರಾಸೆಯಿಂದ ಎಲ್ಲ ಸರ್ವನಾಶ ಆಗುತ್ತೆ. ಹಾಗಾಗಿ ಆಸೆ ಹೋದ್ರೆ, ಆಸೆ ಬಿಟ್ಟವನು ಈಶನಾಗ್ತಾನೆ ಅಂತ. ಇದನ್ನೇ ಬುದ್ಧ ಹೇಳ್ತಾನೆ. ಮೊನ್ನೆ ತಾನೇ ಬುದ್ಧ ಪೌರ್ಣಿಮೆ ಮಾಡಿದ್ವಿ.
ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಈ ಆಸೆಯನ್ನ ಬಿಟ್ಟು ನಾವಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಕಾಮ ಆದ್ಮೇಲೆ ಕ್ರೋಧ. ಕ್ರೋಧ, ಕಾಮ, ಕ್ರೋಧ, ಲೋಭ ಇದು ಮೂರು ನರಕಕ್ಕೆ ಬಾಗಿಲು ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಯಾಕೆ ಕೋಪ ನರಕಕ್ಕೆ ಬಾಗಿಲು ಅಂತಂದ್ರೆ, ಈ BP ಜಾಸ್ತಿಯಾಗಿ ಪ್ಯಾರಾಲಿಸಿಸ್ ಆಗಿ ಬಂದಿರ್ತಾರಲ್ಲ ಹುಡುಗರು, ಅವ್ರಿಗೆ ಹೆಂಡತಿ ಬೈತಾ ಇದ್ರ ಬಾಯಿ ಸೊಟ್ಟಾಗ್ಬಿಟ್ಟಿರ್ತಾರ ಅಂತಾರೆ, ಹೆಂಡತಿ ಹೊಡಿತಾ ಇದ್ರ ಕೈ ಸೊಟ್ಟಾಗ್ಬಿಡುತ್ತೆ ಅಂತಾರೆ, ಹೆಂಡತಿ ಹೊಡಿತಾ ಇದ್ರ ಕಾಲಲ್ಲಿ ಬರ್ತಾ ಇಲ್ಲ ಹೌದು ಅಂತಾರೆ. ಯಾಕೆ ಅಂತಂದ್ರೆ ಕೋಪ ಮಾಡ್ಕೊಂಡಾಗ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂದ್ರೆ ಏನು? ಎದುರುಗಡೆ ಸಮಸ್ಯೆ ಇದೆ, ಅದ್ರ ಜೊತೆಗೆ ಸೆಣಸಾಡಬೇಕು, ಇಲ್ಲ ಹೆದರ್ಕೊಂಡು ಓಡೋಗ್ಬೇಕು, ಪಲಾಯನ ಮಾಡಬೇಕು. ಅದಕ್ಕೆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ. ಇದು 400 ಟೈಮ್ಸ್ ಮೋರು ಉತ್ಪತ್ತಿ ಆಗುತ್ತೆ. ದೀಪಕ್ ಬನ್ನಿ ಒಳಗಡೆಗೆ ಬಂದು ಕೂತ್ಕೊಳ್ಳಿ, ಜೋರಾಗಿ ಚಪ್ಪಾಳೆ ತಟ್ಟಿ ದೀಪಕ್ ಸಾಗರ ನೀವು ಅವ್ರು ಯಾವಾಗಲೂ ಕೇಳಿ ಹೇಗಿದ್ದೀರಿ ಅಂದ್ರೆ ಒಂದು ಟಾಪ್ ಆಫ್ ದ ವರ್ಲ್ಡ್ ಅಂತಾರೆ. ಸೊ ಲೆಟ್ ಅಸ್ ಆಲ್ ಗೋ ಟು ದ ಟಾಪ್ ಆಫ್ ದ ವರ್ಲ್ಡ್ ಬಿಕಾಸ್ ಆಫ್ ಸೈನ್ಸ್. ಆಮೇಲೆ ಕೋಪ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಮೂಡಕ್ಕೆ ಏನೋ ವಿದ್ರಾವತಾರ ತರ ರುದ್ರ ಅನ್ನೋ ಹಾಗೆ ಮುಖ ಕೆಂಪಾಗಿದ್ರೆ ನಡುತ್ತಾ ಇರ್ತಾರೆ, ಗಡಿಸ್ತಾ ಇರ್ತಾರೆ, ಕೋಪ ಮಾಡ್ಕೊಳ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಬೆದರಿನಿಂದ ಉತ್ಪತ್ತಿಯಾದಂತಹ ಕೆಟೋಕೊಲಮಿನ್ಸ್, ಕಾರ್ಟಿಸೋಲು ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟ ಧಮನಿಯನ್ನು ಸಂಕುಚಿತಗೊಳಿಸು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗೋಗ್ತದೆ. ಯಾವಾಗ ಹೃದಯದ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೋ ಆವಾಗ ಇಡೀ ಶರೀರದಲ್ಲಿರೋ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟೋದಿಲ್ಲ.